ನೀವೇ ಮಾಡ್ಕೊಡೋದು ಮನೆಯಲ್ಲಿ. ಇಲ್ಲಿ ಕೇಳ್ಕೋಬೇಕು ನೀವು ಏನು ಮಾಡಬೇಕು. ಅಕಸ್ಮಾತ್ ಅವ್ರು ಹೇಳಿದಾಗ ನಿಮಗೆ ಏನೋ ಒಂದು ವಿಷಯ ಅರ್ಥ ಆಗಲ್ಲ. ಎಲ್ಲರಿಗೂ ಎಲ್ಲ ವಿಷಯ ಅರ್ಥ ಆಗಲ್ಲ. ಸುಮ್ಮನೆ ಹ್ಞೂ ಅಂತಾರೆ. ನೀವು ಹಂಗೆ ಅನ್ಬಾರ್ದು. ನೀವು ನಮಗೆ ಇದು ಅರ್ಥ ಆಗಲಿಲ್ಲ, ಅರ್ಥ ಆಗೋ ರೀತಿ ಹೇಳಿ ಅಂತ ಕೇಳಿದ್ರೆ ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ತಾರೆ. ಅದನ್ನು ಮಾಡಿದ್ರೆ ಎಷ್ಟು ಒಳ್ಳೆಯದಾಗತ್ತೆ ಅಂದರೆ ಅದನ್ನು ನೀವೇ ನಿಮ್ಮ ಬಾಯಿನಲ್ಲಿ ಹೇಳ್ತೀರ ಮುಂದಿನ ದಿನಗಳಲ್ಲಿ. ಅದನ್ನು ಮಾಡೋಕ್ಕೆ ಹೋದಾಗ ಎಷ್ಟೋ ಅಡಚಣೆಗಳು ಬರುತ್ತೆ. ಬಂದರೂ ಕೂಡ ಬಿಡದೆ ನಾವು ಮಾಡಬೇಕು. ಕೆಲವರು ಪ್ರತಿಯೊಬ್ಬರು ಪ್ರತಿ ದಿವಸ ಸ್ನಾನ ಮಾಡ್ತಾರೆ, ಕೆಲವರು ಪ್ರತಿ ದಿವಸ ದೇವ್ರ ಪೂಜೆ ಮಾಡ್ತಾರೆ, ತಂದೆ ತಾಯಿಗೆ ನಮಸ್ಕಾರ ಮಾಡಿ ಮುಂದಿನ ಕೆಲಸಕ್ಕೆ ಹೋಗ್ತಾರೆ. ಅವ್ರನ್ನ ಕೇಳಿ ಭಾಳ ವರ್ಷಗಳಾದಮೇಲೆ ಅದರಿಂದ ಏನು ಅಂದರೆ ವಿಘ್ನಗಳು ಬರುತ್ತೆ, ಅಪಚಾರಗಳು ಬರುತ್ತೆ, ನಿಂದನೆಗಳು ಬರುತ್ತೆ ಹೋಗುತ್ತೆ. ಈ ಮೋಡ ಬಂದಾಗ ಸೂರ್ಯ ಬಂದರೆ ಹೆಂಗೆ ಹೋಗ್ಬಿಡತ್ತೆ ನೋಡು ಮೋಡಗಳು, ಆ ಥರ ಕಷ್ಟನೂ ಬಗೆಹರಿಯುತ್ತೆ. ನಿಮ್ಮದು ಸ್ವಲ್ಪ ಸಾಧನೆ ಬೇಕು. ಯಾಕೆ ಅಂದರೆ ನಿಮಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸುಮ್ಮನೆ ಕತ್ತೆ ದುಡ್ದಂಗೆ ಏನು ಪ್ರಯೋಜನ? ಎಲ್ಲ ನಮಗೆ ಭಗವಂತ ಇಲ್ಲಿ ಜನ್ಮ ಕೊಟ್ಟಿದ್ದಾನೆ, ಭೂಲೋಕದಲ್ಲಿ ವಿದ್ಯೆನೂ ಕೊಟ್ಟಿದ್ದಾನೆ. ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ. ನೀವೇನು ಎಲ್ಲೋ ಹೋಗ್ಬೇಕಾ, ದುಡ್ಡು ಇಲ್ಲ. 6:30 7:30 ಕೇಳಿ, ಆಮೇಲೆ ಪ್ರಸಾದ ಕೊಡ್ತಾರೆ, ತಿನ್ಕೊಂಡು ಹೋಗಿ. ಇನ್ನೊಂದು 4 ದಿವಸ ಇರುತ್ತೆ. ಅದರಲ್ಲಿ ಕೆಲವ್ರಿಗೆ ಮಾತ್ರ ಅದು ಜ್ಞಾನೋದಯ ಆಗುತ್ತೆ, ಎಲ್ರಿಗೂ ಆಗಲ್ಲ ಅಂತ ಬಿಡಬೇಡಿ. ನಿಮಗೇನಾದರೂ ಡೌಟ್ ಇದ್ದರೆ ಆಶ್ರಮ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಕೇಳಿದ್ಮೇಲೆ ನಿಮಗೆ ಕೆಲವ್ರಿಗೆ 6 ತಿಂಗಳಲ್ಲಿ ಗೊತ್ತಾಗುತ್ತೆ, ಕೆಲವ್ರು 3 ತಿಂಗಳಲ್ಲಿ ಗೊತ್ತಾಗುತ್ತೆ, ಕೆಲವ್ರಿಗೆ 1 ವರ್ಷದಲ್ಲಿ ಗೊತ್ತಾಗುತ್ತೆ, ಕೆಲವ್ರು ಒಂದೇ ದಿವಸದಲ್ಲಿ ಗೊತ್ತಾಗುತ್ತೆ. ಯಾಕೆಂದರೆ ಇವಾಗ ಮಕ್ಕಳು ನೋಡ್ತಾರೆ, ಕೆಲವರು ಜಲ್ದಿ, ಕೆಲವರು 100 ತಗೋತಾರೆ, ಕೆಲವರು 30 ತಗೋತಾರೆ, 40 ತಗೋತಾರೆ. ಹಿಂಗೆ ತರಾವಾರಿ ಇರುತ್ತೆ. ಗ್ರಹಣ ಶಕ್ತಿ ಪೂರ್ವದ ಪುಣ್ಯ ನಿಮ್ಮ ಬಾಗಿಲಿಗೆ ಬಂದಿದೆ. ಇವತ್ತು ಕೇಳಿರೋದನ್ನು ಅಲ್ಲಿಗೆ ಮರಿಬೇಡಿ. ಏನಾದರೂ ಡೌಟ್ ಇದ್ದರೆ ಕೇಳಿ, ಇಷ್ಟೆಲ್ಲ ಹೇಳ್ಕೊಟ್ವಲ್ಲ. 6:30 ಇದರಲ್ಲಿ ಇನ್ನೊಂದು ಸಾರಿ ನೀವೆಲ್ಲ ನೋಡ್ಕೊಂಬನ್ನಿ. ನಿಮಗೇನಾದರೂ ಡೌಟ್ ಇದ್ದರೆ ಕೇಳಿ. ಯಾಕೆಂದರೆ ಎಲ್ಲವೂ ಎಲ್ಲ ಒಂದೇ ಸಾರಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಇನ್ನೊಂದು ಸಾರಿ ನೋಡ್ಕೊಂಬನ್ನಿ. ಇಂಥದ್ದು ನಮಗೆ ಗೊತ್ತಾಗಿಲ್ಲ ಅಂತೇಳಿ ಇವರು ಇಲ್ಲೇ ಇರ್ತಾರೆ, ಅದನ್ನು ಇನ್ನೊಂದು ಸಾರಿ